ಪಹಲ್ಗಾಮ್ ಯುದ್ಧದ ನಂತರ ಪಹಲ್ಗಾಮ್ ದಾಳಿಯ ನಂತರ ಈಗ ಕೆಲವರು ಈ ಒಂದು ಮ್ಯಾಚ್ಗೆ ಬಾಯ್ಕಾಟ್ ಕರೆಯನ್ನ ನೀಡಿದ್ದಾರೆ. ಬಾಯ್ಕಾಟ್ನ ಬೆನ್ನಲ್ಲೇ ಈಗ ಭಾರತ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇರುವಂತದ್ದು. ದುಬೈನಲ್ಲಿ ಸಂಜೆ 8 ಗಂಟೆಗೆ ಮ್ಯಾಚ್ ಆರಂಭ ಆಗತ್ತೆ. ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ ಈ ಒಂದು ಮ್ಯಾಚ್ ಇರುವಂತದ್ದು. ಈ ತಂಡದಲ್ಲಿ ಟೀಂ ಇಂಡಿಯಾ ತಂಡದಲ್ಲಿ ಸೂರ್ಯಕುಮಾರ್ ಯಾದವ್, ಅಭಿಷೇಕ್ ಶರ್ಮಾ, ಶುಭ್ಮನ್ ಗಿಲ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ಅಕ್ಷರ್ ಪಟೇಲ್, ಜಸ್ಪ್ರೀತ್ ಬುಮ್ರಾ, ವರುಣ್ ಚಕ್ರವರ್ತಿ, ಕುಲದೀಪ್ ಯಾದವ್ ಮತ್ತು ಸಂಜು ಸ್ಯಾಮ್ಸನ್ ಈ ಒಂದು ಟೀಮ್ನಲ್ಲಿರ್ತಾರೆ. ಹಾಗೆಯೇ ಭಾರತದ ಪ್ಲಸ್ ಪಾಯಿಂಟ್ ಏನೇನೆಲ್ಲ ಇದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋದಾದ್ರೆ ಅದ್ಭುತ ಲಯದಲ್ಲಿ ಬ್ಯಾಟ್ಸ್ಮನ್ಗಳಿದ್ದಾರೆ. ಸ್ಟಾರ್ ಆಲ್ರೌಂಡರ್ಸ್ಗಳ ಬಲ ನಮ್ಮ ಟೀಮ್ ಇಂಡಿಯಾಗಿದೆ. ಕುಲ್ದೀಪ್, ವರುಣ್, ಅಕ್ಷರ್, ಸ್ಪಿನ್ನರ್ ಬೌಲರ್ಗಳು. ಪಾಕಿಸ್ತಾನದ ವಿರುದ್ಧ ಭಾರತವೇ ಇಲ್ಲಿ ಬಲಿಷ್ಠ ತಂಡ ಅಂತ ಮೇಲ್ನೋಟಕ್ಕೆ ಒಂದು ಚರ್ಚೆಗಳು ಕೂಡ ಆಗ್ತಾ ಇರುವಂಥದ್ದು. ಇನ್ನು ಪಾಕಿಸ್ತಾನದಲ್ಲಿ ಯಾವ ರೀತಿ ಬಲಾಬಲಗಳಿದೆ ಅಂತ ನೋಡ್ತಾ ಹೋಗೋದಾದ್ರೆ ದುಬೈನಲ್ಲಿ ಆಡಿದ ಅನುಭವ ಈಗಾಗಲೇ ಪಾಕಿಸ್ತಾನದ ತಂಡಕ್ಕಿದೆ. ತಂಡದಲ್ಲಿ ಯುವ ಆಟಗಾರರು ಜಾಸ್ತಿ ಆಗಿದ್ದಾರೆ. ಎಲ್ಲರೂ ಕೂಡ ಫ್ರೆಶರ್ಸ್ ಇರುವಂಥದ್ದು. ತಂಡದಲ್ಲಿ ಅದರ ಜೊತೆಗೆ ಸಮರ್ಥ ಆಟಗಾರರು ಕೂಡ ಇದ್ದಾರೆ. ಬೌಲಿಂಗ್ ಸಾಮರ್ಥ್ಯ ಕೂಡ ಒಳ್ಳೆ ರೀತಿಯಲ್ಲಿದೆ. ಸ್ಪಿನ್ನರ್ ಶಕ್ತಿ ಕೂಡ ಈ ಒಂದು ಪಾಕಿಸ್ತಾನ ತಂಡದಲ್ಲಿ ಇರುವಂಥದ್ದು. ಇನ್ನು ಕೆಲವೇ ಗಂಟೆಗಳಲ್ಲಿ ಭಾರತ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಆಗಲಿದೆ. ನಮ್ಮ ಭಾರತೀಯರು ಕೆಲವರು ಈ ಒಂದು ಪಂದ್ಯ ಆಡಲೇಬೇಕು, ಭಾರತ ಟೀಮ್ ಇಂಡಿಯಾ ತಂಡ ಏನಿದೆ ಈ ಒಂದು ಮ್ಯಾಚ್ ಅನ್ನ ಆಡಲೇಬೇಕು, ಬಿಕಾಸ್ ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿಗೆ ಪ್ರತ್ಯುತ್ತರ ಆಟದಲ್ಲಿ ತೋರಿಸ್ಕೊಡ್ಬೇಕು ಅನ್ನುವಂಥ ಮಾತು ಒಂದ್ ಕಡೆ ಕೇಳಿ ಬರ್ತಾ ಇದೆ. ಇನ್ನೊಂದ್ ಕಡೆ ಈ ಮ್ಯಾಚ್ ಅನ್ನ ಬಾಯ್ಕಾಟ್ ಮಾಡಬೇಕು ಅನ್ನುವಂಥ ಆಗ್ರಹ ಕೂಡ ಜಾಸ್ತಿ ಆಗ್ತಾ ಇದೆ. ಬಿಕಾಸ್ ಪಹಲ್ಗಾಮ್ನಲ್ಲಿ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ನಮ್ಮಲ್ಲಿ ಸಾವು ನೋವಾಗಿದೆ. ಹೀಗಾಗಿ ಪಾಕಿಸ್ತಾನ ತಂಡದವರ ಜೊತೆ ನಾವು ಖಂಡಿತವಾಗ್ಲೂ ಆಟ ಆಡಬಾರ್ದು, ಈ ಮ್ಯಾಚ್ ಅನ್ನ ಬಾಯ್ಕಾಟ್ ಮಾಡಬೇಕು ಅಂತ ಹೇಳಿದ್ದಾರೆ. ದುಬೈ ಕ್ರೀಡಾಂಗಣದ ಪಿಚ್ ಸ್ಪರ್ಧಾತ್ಮಕವಾಗಿದೆ. ಬ್ಯಾಟರ್ಗಳ ಜೊತೆ ಬೌಲರ್ಸ್ಗಳು ಕೂಡ ಹೆಚ್ಚು ನೆರವು ಕೊಡುತ್ತೆ. ಪಿಚ್ ರಿಪೋರ್ಟ್ ಅನ್ನ ನೋಡ್ತಾ ಹೋಗೋದಾದ್ರೆ ರಾತ್ರಿಯಲ್ಲಿ ಮಂಜು ಬೀಳೋ ಹಿನ್ನೆಲೆ ಚೇಸಿಂಗ್ ತಂಡಕ್ಕೂ ಉಪಯೋಗ ಆಗುವಂತಹ ಚಾನ್ಸಸ್ ಇದೆ. ಟಾಸ್ ಗೆಲ್ಲುವ ತಂಡ ಫೀಲ್ಡಿಂಗ್ ಆಯ್ಕೆ ಮಾಡೋ ಸಾಧ್ಯತೆ ಇಲ್ಲಿ ಹೆಚ್ಚಿದೆ. ದುಬೈನಲ್ಲಿ ಆಡಿದ ಅನುಭವ ಪಾಕಿಸ್ತಾನದ ತಂಡದ ಆಟಗಾರರಿಗಿರುವಂಥದ್ದು. ತಂಡದಲ್ಲಿ ಯುವ ಆಟಗಾರರೇ ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ಎಲ್ಲರೂ ಕೂಡ ಹೊಸಬರು. ತಂಡದಲ್ಲಿ ಸಮರ್ಥ ಆಟಗಾರರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಇವತ್ತು ರಾತ್ರಿ 8 ಗಂಟೆಗೆ ದುಬೈನಲ್ಲಿ ಇಂಡೋ ಪಾಕ್ T20 ಮ್ಯಾಚ್ ಇದೆ. ಭಾರತ ಗೆದ್ದು ಬರಲಿ ಅಂತ ಅಭಿಮಾನಿಗಳು ವಿಶ್ ಮಾಡಿದ್ದಾರೆ. ನಮ್ಮ ಇಂಡಿಯಾ ಆಲ್ವೇಸ್ ದ ಬೆಸ್ಟ್. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆಲ್ ದ ಯಂಗ್ಸ್ಟರ್ಸ್ ಇದ್ದಾರೆ ಈ ಮ್ಯಾಚಲ್ಲಿ. ಸೊ ವಿ ಆಸ್ಕ್ ಆಲ್ ದ ಪೀಪಲ್ ಮ್ಯಾಚ್ ನೋಡಿ ಪ್ಲಸ್ ನಮ್ಮ ಇಂಡಿಯಾಗೆ ಗುಡ್ ಬ್ಲೆಸ್ಸಿಂಗ್ಸ್ ಕೊಡಿ ಆ್ಯಂಡ್ ಅವರ್ ಇಂಡಿಯಾ ವಿಲ್ ಬಿ ದ ವಿನ್ನರ್ ಆಸ್ ಆಲ್ವೇಸ್. ಆಲ್ ದ ಬೆಸ್ಟ್ ಟು ಯು ಇಂಡಿಯಾ. ಟೀಮ್ ಇಂಡಿಯಾ ಈಸ್ ಆಲ್ವೇಸ್ ದ ಬೆಸ್ಟ್ ಒನ್. ಇಂಡಿಯಾಗೆ ಜಯವಾಗಲಿ, ನಮ್ಮ ಇಂಡಿಯಾ ನಮ್ಮ ಭಾರತಕ್ಕೆ ಜಯವಾಗಲಿ. ಇಂಡಿಯಾ ಯಾವಾಗಲೂ ಗೆಲ್ಕೊಂತ ಬಂದೈತ್ರಿ, ಮತ್ತು ಯಾವಾಗೂ ಮುಂದೆ ಗೆಲ್ಲಿತೈತಿ, ಮತ್ತು ಅದು ಪೂರ್ತಿ ನಮ್ಮ ವರ್ಲ್ಡಿಗೆ ಫಸ್ಟ್ ಆಗ್ತೈತಿ ಇಂಡಿಯಾ. ಅವ್ರ ಕ್ರಿಕೆಟರಿಗೆಲ್ಲರಿಗೂ ಅಭಿನಂದನೆಗಳು. ನಮ್ಮ ಇಂಡಿಯಾದಲ್ಲಿ ಯಾವಾಗಲೂ ನಮ್ಮ ಇಂಡಿಯನ್ಸ್ ಗೆಲ್ಕೊತಾನೆ ಬಂದಿದ್ದಾರೆ. ನಾವು ಯಾವಾಗಲೂ ಅದೇ ಆಸೆ ಪಡ್ತೀವಿ, ನಮ್ಮ ಇಂಡಿಯಾನೇ ಗೆಲ್ಲಬೇಕು ಅಂತ. ಅವರು ಒಳ್ಳೆ ಫಾರ್ಮ್ನಲ್ಲಿದ್ದಾರೆ, ಒಳ್ಳೆ ಟೀಮ್ ಇದೆ, ಯಂಗಸ್ಟರ್ಸ್ ಇದ್ದಾರೆ, ಹಾಗೂ ಅವ್ರ ಫಾರ್ಮ್ ಎಲ್ಲ ಒಳ್ಳೆಯದಿದೆ. ಲಾಸ್ಟ್ ಟೈಮ್ ಕ್ರಿಕೆಟ್ನಲ್ಲಿ 5 ರನ್ನಲ್ಲಿ ಅವರು ವಿನ್ ಆಗಿದ್ದಾರೆ ಸರ್. 5 ಓವರ್ನಲ್ಲಿ ವಿನ್ ಆಗಿದ್ದಾರೆ. ಹೀಗಾಗಿ ನಮ್ಮ ಇಂಡಿಯನ್ ಬಗ್ಗೆ ನಮ್ಗೆ ಯಾವಾಗಲೂ ಹೆಮ್ಮೆ ಇದೆ. ಅವರೇ ಗೆಲ್ತಾರೆ ಸರ್. ಇಂಡಿಯಾ ಯಾವಾಗಲೂ ಗೆಲ್ತಾ ಬಂದಿದೆ. ಇಂಡಿಯಾ ಯಾವಾಗಲೂ ಅಭಿಮಾನದಿಂದ ಇದೆ. ಇಂಡಿಯಾದ ಮೇಲೆ ನಮಗೆ ಎಲ್ಲರಿಗೂ ಗೆಲ್ಲತೈತಿ ಅಂಥೇಳಿ ಭಾಳ ಆಸೆ ಇದೆ, ಭರವಸೆ ಇದೆ. ಇಂಡಿಯಾ ಯಾವಾಗಲೂ ಇಂಡಿಯಾ ಈಸ್ ಆಲ್ ದಿ ಬೆಸ್ಟ್. ಎಲ್ಲರೂ ಎಲ್ಲ ಟೀಮ್ನಲ್ಲಿ ಲಾಸ್ಟ್ ಟೈಮ್ 5 ಓವರ್ನಲ್ಲಿ ಇಂಡಿಯಾ ಗೆದ್ದಿದೆ. ಈಗಲೂ ಗೆಲ್ತೈತಿ ಅಂಥೇಳಿ ಅಭಿಮಾನ ಇದೆ, ನಮಗೆ ಭರೋಸೆ ಇದೆ. ಆಲ್ ದಿ ಬೆಸ್ಟ್ ಇಂಡಿಯಾ. ಭಾರತ್ ಮಾತಾ ಕಿ ಜೈ. ಈ ಒಂದು ಪಂದ್ಯ ಅತ್ಯಂತ ಬಹಳ ಎಲ್ಲರಿಗೂ ಕೂಡ ಕಾತುರವಾದ ಪಂದ್ಯವಾಗಿದೆ. ಈ ಭಾರತೀಯರು ಯಾವಾಗ್ಲೂ ಸ್ಟ್ರಾಂಗ್ ಇದ್ದೇ ಇರ್ತೀವಿ. ಭಾರತೀಯರು ಸ್ಟ್ರಾಂಗ್ ಇದ್ದೀವಲ್ಲ ನಾವೆಲ್ಲ, ಅದಕ್ಕೋಸ್ಕರ ನಾವು ಭಾರತ 100% there is no doubt definitely win the match. We are waiting for victory. ಬೋಲೋ ಭಾರತ್ ಮಾತಾ ಕಿ. ಶುಭಮ್ ಗಿಲ್ ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್, ಜಸ್ಪ್ರೀತ್ ಬುಮ್ರಾ ಇದ್ದಾರೆ, ಮತ್ತೆ ಸೂರ್ಯಕುಮಾರ್ ಯಾದವ್. ಇನ್ನು ಈ ಒಂದು ಉತ್ತಮ ಪ್ರದರ್ಶನ ಮಾಡಿದ್ರೆ ಭಾರತ 100% ಪಂದ್ಯ ಗೆದ್ದೇ ಗೆಲ್ಲುತ್ತದೆ ಅಂದ್ರೆ ಮಾರಕ್ಕೆ. ಯಾಕಂದ್ರೆ ಬಹಳಷ್ಟು ಪಂದ್ಯಾವಳಿಗಳಲ್ಲಿ ಪಾಕಿಸ್ತಾನ ಭಾರತ ಜೋಡಿ ಗೆದ್ದಿಲ್ಲ. ಸೊ ಅದೇ ಒಂದು ವಿನ್ನಿಂಗ್ ಕಾಂಬಿನೇಷನ್ ಕಂಟಿನ್ಯೂ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ಭಾರತ ಮತ್ತು ಪಾಕಿಸ್ತಾನ್ ಮ್ಯಾಚ್ ಇದೆ. ಭಾರತ
ಗೆದ್ದೇ ಗೆಲ್ಲುತ್ತದೆ. ಟಫೆಸ್ಟ್ ಟೀಮ್ ಅಲ್ಲ, ಲೋಯೆಸ್ಟ್ ಟೀಮ್. ನಮ್ಮ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬಂದ್ರೆ ಲೋಯೆಸ್ಟ್ ಟೀಮ್ ಅಂದ್ರೆ ಪಾಕಿಸ್ತಾನ. ನಮ್ಮ ಇಂಡಿಯಾದ ಯಾವಾಗ್ಲೂ ಎವರ್ಗ್ರೀನ್ ನಂಬರ್ 1 ಪ್ಲೇಸ್ ನಲ್ಲಿ ಇದೆ, ಅಲ್ಲೇ ಇರ್ತದೆ ನಮ್ಮ ಇಂಡಿಯಾ ಯಾವಾಗ್ಲೂ. ನಮ್ಮ ಇಂಡಿಯಾಗೆ ಮತ್ತೆ ಪಾಕಿಸ್ತಾನ ಕಂಪ್ಯಾರಿಸನ್ ಮಾಡೋದು ಬಹಳ ಚಾನ್ಸೇ ಇಲ್ಲ ಅದಕ್ಕೆ. ಇಂಡಿಯಾ 100% ವಿನ್ನೇ. ಶುಭ್ಮನ್ ಗಿಲ್ ಪಕ್ಕ ಸೆಂಚುರಿ ಹೊಡಿತಾನೆ, ಜಸ್ಪ್ರೀತ್ ಬುಮ್ರಾ ಪಕ್ಕ 5 ವಿಕೆಟ್ ತಗೊಂತಾನೆ ಎಂದು ನಾನು ನಂಬಿದ್ದೇನೆ. ಜೈ ಭಾರತ್ ಮಾತೆ. ಭಾರತ ಗೆದ್ದೆ ಗೆಲ್ಲುತ್ತಂತ ನಾನು ನಂಬಿದ್ದೇನೆ. ಶುಭ್ಮನ್ ಗಿಲ್ ಸೆಂಚುರಿ ಹೊಡಿತಾನೆ ಅಂತ ನಾನು ಕಾನ್ಫಿಡೆಂಟ್ ಇದೆ. ನಮಗೆ ಪೂರ್ತಿ ಭಾರತ ತಂಡನೇ ಇಷ್ಟ. ಭಾರತ ತಂಡದ ಪ್ರತಿಯೊಬ್ಬರು ಪ್ಲೇಯರ್ಗಳು ಕೂಡ ನಮಗೆಲ್ಲರಿಗೂ ಅಚ್ಚುಮೆಚ್ಚು. ಹಾಗೂ ಇವತ್ತಿಂದಂತೂ ಭಾಳ ಕುತೂಹಲಕಾರಿಯಾದಂಥ ಮ್ಯಾಚು ಇಂಡಿಯಾ ಪಾಕಿಸ್ತಾನ. ಪಹಲ್ಗಾಮ್ ದಾಳಿ ಆದಮೇಲೆ ಭಾಳಷ್ಟು ರೆಸ್ಟ್ರಿಕ್ಷನ್ಸ್ ಕೂಡ ಆಗಿದ್ದು ಮತ್ತೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡ್ತಿರೋದು ಒಂದು ರೀತಿಯ ಸಂತೋಷವೂ ಇದೆ. ಹಾಗೆ ಪಹಲ್ಗಾಮ್ ದಾಳಿ ನಂತರ ಹೇಗೆ ನಾವು ಪಾಕಿಸ್ತಾನ ಹಿಮ್ಮೆಟ್ಟಿಸಿದ್ವೋ ಅದೇ ರೀತಿ ಇವತ್ತು ಕೂಡ ಹಿಮ್ಮೆಟ್ಟಿಸ್ತೀವಿ ಅಂತ ಭಾಳ ನಂಬಿಕೆ ಕೂಡ ಇದೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ. ಸೊ ಆ್ಯಸ್ ಯೂಶುವಲ್ ಎನರ್ಜಿ ಸಿಕ್ಕಾಬಟ್ಟೆ ಇದೆ ಎಲ್ಲ ಕಡೆನೂ, ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡಲ್ಲಿ. ಸೊ ನಾವು ಈ ಸಲ ಏಷ್ಯಾ ಕಪ್ ನಡೆಯುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ವಿ. ಬಟ್ ಏನೋ ಒಂದು ನಮ್ಮೆಲ್ಲರ ಲಕ್ ಅದು. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಒಂದು ಹಬ್ಬದ ಥರ. ಸೊ ಎಲ್ಲ ಸೀನಿಯರ್ಸ್ ಯಾರೂ ಇಲ್ಲ ಈ ಸಲ, ಎಲ್ಲ ಜೂನಿಯರ್ಸ್ ಇದ್ದಾರೆ, ನ್ಯೂ ಬ್ಲಡ್ ಇದೆ, ನ್ಯೂ ಜನ್ರೇಷನ್ ಆಡ್ತಾ ಇದೆ. ಸೊ ಚಾಲೆಂಜಿಂಗ್ ಅಂತೂ ಇದೆ ಮ್ಯಾಚು. ಬಟ್ ಎಸ್, ನಾವೆಲ್ಲರೂ ಕಾಯ್ತಾ ಇರೋವಂಥ ಒಳ್ಳೆ ಹೀಟ್ ಮ್ಯಾಚ್ ಇದು. ಸೊ ಆಲ್ ದ ಬೆಸ್ಟ್ ಇಂಡಿಯಾ ಗೆಲ್ಲಿ ಅನ್ನೋದು ನಮ್ಮ ಆಸೆ. ಗೆದ್ದೇ ಗೆಲ್ತಾರೆ ಸರ್. ಇಂಡಿಯಾ ಪಾಕಿಸ್ತಾನ ಅಂದ ತಕ್ಷಣ ಯಾವಾಗಲೂ ಒಂದು ಹೈ ವೋಲ್ಟೇಜ್ ಮ್ಯಾಚ್ ಆಗಿರುತ್ತೆ. ಸೊ ಅಫ್ಕೋರ್ಸ್ ಇವತ್ತು ನಮ್ಮ ಇಂಡಿಯಾದವರು ಮೇಲ್ಗೈ ಸಾಧಿಸ್ತಾರೆ ಅಂತ ನಮಗೆಲ್ಲ ಭರವಸೆ ಇದೆ. ಸೊ ಸುಪ್ರೀಂ ಕೋರ್ಟಿಂದ ಆದೇಶದಲ್ಲಿ ಸ್ವಲ್ಪ ಆಚೆ ಹೆಚ್ಚಾಗಿತ್ತು, ನಮಗೆಲ್ಲ ಗೊಂದಲ ಇತ್ತು, ಆಡ್ತಾರೆ ಇಲ್ಲ ಅಂತ. ಫೈನಲಿ ನಮ್ಮ ಇಂಡಿಯಾದ ಪರವಾಗಿ ಸೊ ಸುಪ್ರೀಂ ಕೋರ್ಟ್ ಮತ್ತೆ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಆಬ್ವಿಯಸ್ಲಿ ಇಂಡಿಯಾ ಇವತ್ತು ಪಾಕಿಸ್ತಾನ ಮೇಲ್ಗೈ ಸಾಧಿಸೋ ಅನ್ನೋ ಭರವಸೆ ನಮ್ಮೆಲ್ಲರಿಗೂ ಇದೆ. ಗೆದ್ದು ಬಾ ಇಂಡಿಯಾ, ಜೈ ಇಂಡಿಯಾ. ನಾವು ಟೀಮ್ ಚೆನ್ನಾಗಾಡಲಿ ಅಂತ ಹಾರೈಸ್ತೀವಿ, ಮತ್ತೇನಿಲ್ಲ ಗೆಲ್ತಾರೆ ಅದು ಗೊತ್ತೈತಿ ಅಷ್ಟೇ. ಚೆನ್ನಾಗಲಿ ಅಂತ ಹಾರೈಸ್ತೀವಿ ಅಷ್ಟೇ. ಟೀಮ್ ಚೆನ್ನಾಗಿದೆ, ಎಲ್ಲರೂ ಒಳ್ಳೆ ಇಂಟೆಂಟ್ ಪ್ಲೇಯರ್ಸ್ ಅದಾರೆ, ಅಂದ್ರೆ ಇನ್ಫಾರ್ಮ್ ಪ್ಲೇಯರ್ಸ್ ಅದಾರೆ. ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಮತ್ತು ಮುಂದೆ ಈ ಸದ ಆಗಿರುವಂಥ ಮ್ಯಾಚ್ ಆಲ್ರೆಡಿ ಅವರು ಒಳ್ಳೆ ಇದರಲ್ಲಿಂತ ಗೆದ್ದಿದ್ದಾರೆ. ಬಾಲಿಂಗ್ನು ಚೆನ್ನಾಗಿದೆ, ಬ್ಯಾಟಿಂಗ್ನು ಚೆನ್ನಾಗಿದೆ, ಗೆಲ್ತಾರೆ ಅಂತ ನಮ್ಗೆ ಗೊತ್ತಿದೆ. ಮತ್ತು ಚೆನ್ನಾಗಿ ಆಡಲಿ ಅಂತ ಹಾರೈಸ್ತೀವಿ ಅಷ್ಟೇ. ಯಾವಾಗಲೂ ತಿಳಿದಂಗೆ ನಾವು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಅಂದರೆ ಹೈ ವೋಲ್ಟೇಜ್ ಮ್ಯಾಚು ಯಾವಾಗಲೂ ಇದ್ದಿದೆ. ಆ್ಯಂಡ್ ಇಂಡಿಯಾ ಟೀಮ್ ಅಂತೂ ಫುಲ್ಲಿ ಪ್ಯಾಕ್ಡ್ ಇದೆ. ಸೂರ್ಯ ಅವರು ಲೀಡಿಂಗ್ ಫ್ರಮ್ ದ ಫ್ರಂಟ್ ಕ್ಯಾಪ್ಟನಾಗಿ ಮಾಡ್ತಿದ್ದಾರೆ. ಓಪನಿಂಗ್ ಸ್ಲಾಟು ಚೆನ್ನಾಗಿದೆ, ಮಿಡಲ್ ಆರ್ಡರ್ ಭೀ ಚೆನ್ನಾಗಿದೆ, ತೊಗೊಂಡು ಹೋಗ್ತಾರೆ ಮ್ಯಾಚನ್ನು. ಆ್ಯಂಡ್ ಯಾವಾಗಲೂ ತಿಳಿದಂಗೆ ಇಂಡಿಯಾ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ ಅಂದರೆ ಟಿಕೆಟ್ ಎಲ್ಲ ಆಲ್ರೆಡಿ ಸೇಲ್ ಆಗ್ತಿತ್ತು. ಈ ಸಲ ಸೇಲ್ ಆಗ್ತಿಲ್ಲ ಅಂದರೆ ರೀಸನ್ ವಿರಾಟ್ ಕೊಹ್ಲಿ ಅವರಿಲ್ಲ ಅಂತ ಸ್ವಲ್ಪ ಇದು ಆಗ್ತಿದೆ. ಬಟ್ ಮ್ಯಾಚ್ ಅಂತೂ ಗೆಲ್ತಾರೆ ಅಷ್ಟೇ. ಆಲ್ ದಿ ಬೆಸ್ಟ್ ಫಾರ್ ಇಂಡಿಯಾ. ನಂಗೆ ಮ್ಯಾಚ್ ಅಂದರೆ ಭಾಳ ಇಂಟ್ರೆಸ್ಟಿಂಗ್. ಯಾವಾಗ ಇಂಡಿಯಾನೇ ಗೆತ್ತದೆ, ಈ ಸಲನೂ ಇಂಡಿಯಾನೇ ಗೆತ್ತದೆ. ಆಲ್ ದ ಬೆಸ್ಟ್ ಟು ಇಂಡಿಯಾ. ಇಂಡಿಯಾ ಟೀಮ್ ಫಾರ್ಮ್ ಒಳಗಿದೆ, ಕ್ಯೂರಿಯಾಸಿಟಿ ಇದೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ ಅಂದರೆ. ಟಿಕೆಟ್ಸ್ ಎಲ್ಲ ಬುಕ್ ಆಗಿರ್ತದೆ, ಈ ಸಲ ಟಿಕೆಟ್ಸ್ ಬುಕ್ ಆಗಿಲ್ಲ. ಆದರೆ ಇಂಡಿಯಾ ಮ್ಯಾಚ್ ಗೆಲ್ತದೆ ಈ ಸಲ, ಎಲ್ಲರೂ ಫಾರ್ಮ್ ಒಳಗಿದೆ. ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇದೆ. ಇಂಡಿಯಾ ಪಕ್ಕ ಚೆಂದಾಗಿ ಆಡ್ತಿದೆ. ಅಭಿಷೇಕ್ ಶರ್ಮಾ ಫಸ್ಟ್ ಓಪನಿಂಗ್ ಹೋಗಿ ಚೆಂದ ಬ್ಯಾಟಿಂಗ್ ಚೆಂದಾಗಿ ಆಡುತ್ತಿದ್ದಾರೆ. ಪಾಕಿಸ್ತಾನ ಜೊತೆನೂ ಚೆಂದಾಗಿ ಹಾಗೆ ಆಡುತ್ತಾರೆ ಅಂತೂ ನಾನು ಅನಿಸ್ತಿದ್ದೇನೆ. ಆಲ್ ದ ಬೆಸ್ಟ್ ಇಂಡಿಯಾ. ಚೆನ್ನಾಗಿರುತ್ತೆ ಮೇಡಮ್, ಒಂದು ನೋಡೋದಕ್ಕೆ ಮ್ಯಾಚ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಲಾಸ್ಟ್ವರೆಗೂ ಹೋಗ್ಬೇಕು ಮ್ಯಾಚು. ಆವಾಗ ಒನ್ ಸೈಡ್ ಆಗಿಬಿಟ್ರೆ ಅದು ಇಂಟ್ರೆಸ್ಟ್ ಇರೋಲ್ಲ. ಯಾವಾಗಲೂ ಲಾಸ್ಟ್ವರೆಗೂ ಮೆಲ್ಬೋರ್ನಲ್ಲಿ ಹೆಂಗೆ ಲಾಸ್ಟ್ವರೆಗೂ ಆ ಥರ ಇದಿತ್ತು, ಆಪ್ಷನ್ಸ್ ಇತ್ತು ಪೀಪಲ್ಸ್ಗೆ, ಅವ್ರಿಗೆ ಗೆಲ್ತಾರೆ, ಇವ್ರಿಗೆ ಗೆಲ್ತಾರೆ. ಲಾಸ್ಟ್ವರೆಗೂ ಒನ್ ಸೈಡ್ ಮ್ಯಾಚ್ ಆಗಬಾರ್ದು ಅಂತ ನಮ್ಮ ಇಷ್ಟ ಅಷ್ಟೇ. ಎಕ್ಸ್ಪೆಕ್ಟೇಷನ್ಸ್ ಏನು ಮಾಮೂಲಿ ಗೆದ್ದೇ ಗೆಲ್ತಾರೆ, ಅದು ಗ್ಯಾರಂಟಿ ಇರೋದೆ. ಸೊ ತೊಂದರೆ ಏನಿಲ್ಲ, ಗೆಲ್ತಾರೆ, ಚೆನ್ನಾಗಿ ಆಡಲಿ ಅಂತ ವಿಶ್ವಾಸ ಅಷ್ಟೇ. ಈಗ ಸದ್ಯಕ್ಕೆ ಎಲ್ಲ ರಿಟೈರ್ಡ್ ಆಗ್ಬಿಟ್ಟಿದ್ದಾರೆ ನಮ್ಮದು. ಸದ್ಯಕ್ಕೆ ಟೀಮ್ ಅಭಿಷೇಕ್ ಶರ್ಮಾ ಬರ್ಬೋದು, ಇಲ್ಲ ಶುಭ್ಮನ್ ಗಿಲ್ ಆಗ್ಬೋದು. ಸೊ ಹಾಗೆ ಇಲ್ಲ ಮೇಡಮ್, ಈ ಸಾರಿ ಎಕ್ಸೈಟ್ಮೆಂಟ್ ಇಲ್ಲ, ನಾವು ನೋಡಲ್ಲ, ಬಾಯ್ಕಾಟ್ ಮಾಡ್ತಾ ಇದ್ದೀವಿ. ಖಂಡಿತ ಪಹಲ್ಗಾಮ ಆಫ್ಟರ್ ವಿ ವಿಲ್ ಬಾಯ್ಕಾಟ್ ಅಷ್ಟೇ. ಇಲ್ಲ ಮೇಡಮ್, ಮ್ಯಾಚ್ ಅಂತೂ ನೋಡಲ್ಲ, ಕ್ರಿಕೆಟ್ ಇಷ್ಟನೇ. ಆದರೆ ಪಹಲ್ಗಾಮ್ ಅಟ್ಯಾಕು ಪಾಕಿಸ್ತಾನ ಅವ್ರು ಹಂಗೆ ಮಾಡಿದ್ದಾರೆ ಅಂದರೆ ಅದಕ್ಕೂ ಕ್ರಿಕೆಟ್ಗಿಂತ ಮೇಲೇನಿಲ್ಲ. ಇಂಡಿಯಾ ಮುಖ್ಯ ಫಸ್ಟು. ಮ್ಯಾಚ್ ಏನಿಲ್ಲ, ನಾವು IPL ನೋಡ್ಕೊಬೋದು, ನಮ್ಮದೇನು ಬೇರೆ ಸೀರೀಸ್ಗಳಿದೆ ಆರಾಮಾಗಿ. ನಮ್ಮದು ಟೆಸ್ಟ್ ಮ್ಯಾಚ್ ನಡೀತಿಲ್ಲ ಇಂಡಿಯಾ ಆಸ್ಟ್ರೇಲಿಯಾ, ಅದೇ ಬೇಜಾನಾಯಿತು. ನಮಗೇನು ಪಾಕಿಸ್ತಾನ ಮೇಲೆ ಇವಾಗ ಹೈಪ್ ಏನಿಲ್ಲ, ಏನು ಅವ್ರದ್ದು ಏನೇನು ಆಡ್ತಾನೆ ಇಲ್ಲ. ಅವರೆಲ್ಲ ಅವರು ಓಮನ್ ಮೇಲೆ ಆಡಿಲ್ಲ ಅವ್ರು ಚೆನ್ನಾಗಿ, ಅದು ನಮ್ಗೆ ಬೇಕಾಗಿಲ್ಲ. ಬಾಯ್ಕಾಟೆ, ಹೈಪ್ ಏನಿಲ್ಲ, ಆಡೋದು ಬೇಕಾಗಿಲ್ಲ ಇಂಡಿಯಾದ. ಇವತ್ತು ಮ್ಯಾಚ್ ಇಂಡಿಯಾ ಪಾಕಿಸ್ತಾನ ಅಂದರೆ ಒಳ್ಳೆ ಇಂಟ್ರೆಸ್ಟಿಂಗ್ ಇರುತ್ತೆ, ಅದಕ್ಕೇನು ಇದಿಲ್ಲ. ಒಳ್ಳೆ ಕ್ರಿಕೆಟರ್ಸ್ ನಮ್ಮ ಕಡೆ ಮತ್ತು ಅವ್ರ ಕಡೆ ಇದ್ದಾರೆ. ಬಟ್ ಈ ಕ್ರಾಸ್ ಬಾರ್ಡರ್ ಟೆರರಿಸಮ್ ನೋಡಿದ್ರೆ, ಮೊನ್ನೆ ಪಹಲ್ಗಾಮ್ ಇನ್ಸಿಡೆಂಟ್ ನೋಡಿದ್ರೆ ನನಗೇನು ಆಡಬಾರ್ದು ಅನಿಸ್ತಾ ಇದೆ ಇಂಡಿಯಾ ಪಾಕಿಸ್ತಾನ.
ಅದೊಂದು ನನ್ನ ಒಪಿನಿಯನ್, ಪರ್ಸನಲ್ ಒಪಿನಿಯನ್. ಮ್ಯಾಚ್ ನೋಡಿ ಸ್ಪೋರ್ಟ್ಸ್, ನಮಗೂ ಸ್ಪೋರ್ಟ್ಸ್ ಹುಚ್ಚು ಮೇಡಮ್, ಎಲ್ಲ ಮ್ಯಾಚ್ ನೋಡ್ತೀವಿ, ಬಟ್ ಸ್ಟಿಲ್ ನನ್ನ ಪರ್ಸನಲ್ ಒಪಿನಿಯನ್ ಈ ಥರ ಇದೆ. ಆ್ಯಕ್ಚುಲಿ ಸಪೋರ್ಟ್ ಮಾಡಲೇಬಾರ್ದು. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಆಡಬಾರ್ದಾಗಿತ್ತು, ಆಡ್ತಾ ಇದ್ದಾರೆ. ನಾವೆಷ್ಟೇ ಇದು ಮಾಡಿದ್ರು, ಪ್ರೊಟೆಸ್ಟ್ ಮಾಡೋದ್ರೂ ಅವ್ರು ಆಡ್ತಾ ಇದ್ದಾರೆ, ಆಡಬಾರ್ದು. ಬಟ್ ನಮ್ಮ ಫ್ರೆಂಡ್ ಹೇಳ್ದಂಗೆ ಇವತ್ತು ನಮ್ಮ ಇಂಡಿಯಾದವ್ರು ಹೀನಾಯವಾಗಿ ಸೋಲ್ಸ್ಬೇಕು, ಅವ್ರನ್ನ ಸೋಲ್ಸ್ಬಿಟ್ಟು ನಮ್ಮ ತಾಕತ್ ಏನು ಅಂತ ಹೇಳ್ಬೇಕು. ನಾವು ನೋಡೋದೇ ಬೇಕಾಗಿಲ್ಲ, 100ಕ್ಕೆ 100% 101% ಇಂಡಿಯಾ ಗೆದ್ದೇ ಗೆಲ್ತೈತೆ. ಪಾಕಿಸ್ತಾನ ಸೋಲ್ಸ್ತೈತೆ. ಹೀನಾಯವಾಗಿ ಪಾಕಿಸ್ತಾನ ಸೋತ್ಬಿಟ್ಟು ಅವಮಾನ ಆಗಿ ಹೋಗ್ತಾರೆ. 100% ಗೆಲ್ತಾರೆ. ಬೋಲೋ ಭಾರತ್ ಮಾತಾ ಕಿ ಜೈ. ಆರೇಗಾ ಪಾಕಿಸ್ತಾನ್, ಜೀತೆಗಾ ಭಾರತ್ ಜೀತೆಗಾ. ಬೋಲೋ ಭಾರತ್ ಮಾತಾ ಕಿ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ. ಆಲ್ಮೋಸ್ಟ್ ನಾವು ಇಂಡಿಯಾದವ್ರು ಹೊಡೆದಿದ್ದೀವಿ ಅಂತಲೇ ಅಂದ್ಕೊಂಡಿರೋದು. ಯಾಕೆಂದರೆ ಬೂಮ್ರಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ಗಳಿದ್ದಾರೆ ನಮ್ಮಲ್ಲಿ. ಗಿಲ್ಲು ಮತ್ತು ಸೂರ್ಯಕುಮಾರ್ ಯಾದವ್ ಅವರೆಲ್ಲ ಇದ್ದಾರೆ. ಹಾಗಾಗಿ ಈ ಸತಿ ನಮ್ಮ ಕಡೆನೇ ಕಪ್ಪು, ಏಷ್ಯಾ ಕಪ್ ಈಸಿಯಾಗಿ ನಾವೇ ಹೊಡೆಯೋದು ಅಂತ 100% ತಿಳ್ಕೊಂಡಿದ್ದೀವಿ. ಆಲ್ ದ ಬೆಸ್ಟ್ ಇಂಡಿಯಾ. ಫೇವ್ರೇಟ್ ಇಂಡಿಯಾನೇ. ಪಾಕಿಸ್ತಾನದ ಗೆಲ್ಲೋ ಯಾವುದೂ ಚಾನ್ಸ್ ಇಲ್ಲ. ಇಂಡಿಯಾದಲ್ಲಿ ಸೂಪರ್ ಸ್ಟಾರ್ ಲೆಜೆಂಡ್ಸು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಅನುಪಸ್ಥಿತಿಯಲ್ಲೂ ಕೂಡ ನಮ್ಮ ಯಂಗ್ಸ್ಟರ್ಸು ಈ ದಿನ ಮ್ಯಾಚ್ ಗೆದ್ದೇ ಗೆಲ್ತಾರೆ. ಬ್ಯಾಟಿಂಗಲ್ಲಿ ಶುಭ್ಮನ್ ಗಿಲ್ಲು, ಅಭಿಷೇಕ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಆಮೇಲೆ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ, ಆಮೇಲೆ ಬೌಲರು ಬೂಮ್ರಾ, ಇವರೆಲ್ಲ ಒಂದು ಉತ್ತಮ ಪ್ರದರ್ಶನ ನೀಡಿ ಇಂಡಿಯಾ ಗೆಲ್ಲಿ ಅಂತ ನಾನು ಹಾರೈಸ್ತೀನಿ. ರಾತ್ರಿ ಎಲ್ಲ ಜನ ಕಾಯ್ತಾ ಇದ್ದಾರೆ. ಅತಿ ರೋಮಾಂಚಕರ ಮ್ಯಾಚು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂತಲೇ ಮ್ಯಾಚ್ ಅಂದ್ರೆ ಜನಕ್ಕೆ ಭಾರಿ ಇಂಟ್ರೆಸ್ಟ್ ಇದೆ. ಅದರಲ್ಲಿ ಎಲ್ಲ ಹೊಸಬ್ರು ಇದ್ದಾರೆ, ಪಾಕಿಸ್ತಾನದಲ್ಲಿ ಹೊಸ ಪ್ಲೇಯರ್ಗಳು ಇದ್ದಾರೆ, ನಮ್ಮ ಇಂಡಿಯಾದಲ್ಲಿ ಕೂಡ ಆಯಿತು ಹೊಸ ಪ್ಲೇಯರ್ಗಳಿದ್ದಾರೆ. ನಮ್ಮ ಕ್ಯಾಪ್ಟನ್ ಸೂರ್ಯಕುಮಾರ್ ಕೂಡ ಒಳ್ಳೆ ಆಟ ಆಡ್ತಾರೆ. ಐ ಥಿಂಕ್ ಇಂಡಿಯಾ ಒಂದು 200 ಮೇಲೆ ಹೊಡಿತಾರೆ ಇವತ್ತು. ಬೆಸ್ಟ್ ಬ್ಯಾಟ್ಸ್ಮನ್ಸ್ ಇವತ್ತು ಮೋಸ್ಟ್ಲಿ ಅಭಿಷೇಕ್ ಶರ್ಮಾ ಇಲ್ಲ ಸೂರ್ಯಕುಮಾರ್ ಯಾದವ್ ಇಬ್ಬರು 70 ಹೊಡೆದ್ರೆ ಈಸಿ ವಿನ್ ಇರುತ್ತೆ. ಆದರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಲ್ಲ, ಆದರೂ ನಮ್ಮ ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಇದೆ. ಕುಲ್ದೀಪ್ ಯಾದವ್, ವರುಣ್ ಚಕ್ರವರ್ತಿ ಅವರೆಲ್ಲ ಮ್ಯಾನೇಜ್ ಮಾಡ್ಕೊತಾರೆ, ಕಂಟ್ರೋಲ್ ಮಾಡ್ತಾರೆ ಚೆನ್ನಾಗಿ. ಪಾಕಿಸ್ತಾನ ಕಡೆ ಶಾಹಿನ್ ಶಾ ಅಫ್ರಿದಿ ಇವಾಗ 2 ಇಯರ್ಸ್ ಮುಂಚೆ ಇರೋ ಶಾಹಿನ್ ಶಾ ಅಫ್ರಿದಿ ಇಲ್ಲ ಇವಾಗ. ಅವ್ರ ಕಡೆ ಅಬ್ರಾರ್ ಅಹಮದ್ ಅಂತ ಒಂದು ಮಿಸ್ಟ್ರಿ ಸ್ಪಿನ್ನರ್ ಇದ್ದಾರೆ, ಅವ್ರ ಮೇಲೆ ಚೆನ್ನಾಗಿ ಮಾಡ್ಬೋದು. ಅವ್ರನ್ನ ಬಿಟ್ಟು ಎಲ್ಲ ಲೂಸ್ ಬೌಲರ್ಸ್ ಇದ್ದಾರೆ, ಅವ್ರಿಗೆಲ್ಲ ಒಂದು 30-40 ರನ್ಸ್ ಕೊಡ್ತಾರೆ ಮಿನಿಮಮ್. ಸೊ ನಮ್ಮ ಟಾರ್ಗೆಟ್ ಈಸಿಲಿ ಅವ್ರು ನಮ್ಮನ್ನ ಆಲ್ಔಟ್ ಮಾಡ್ಬೋದು. ನಾವು ಅವ್ರು ಆಲ್ಔಟ್ ಮಾಡಿದ್ರೆ ಒಂದು 80 to 90 ಅಲ್ಲಿ ಆಲ್ಔಟ್ ಆಗ್ತಾರೆ. ನಾವು ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಅಟ್ಲೀಸ್ಟ್ ಒಂದು 200 ಹೊಡೆದ್ಬಿಟ್ಟು ಈಸಿಯಾಗಿ ಗೆಲ್ತೀವಿ ಮ್ಯಾಚ್ ಇವತ್ತು. ಆಡಲೇಬಾರ್ದಂತಹ ಮ್ಯಾಚ್ ಇದು ಯಾಕೆ ಪದೇ ಪಾಕಿಸ್ತಾನ ಜೊತೆ ನಾವು ಕ್ರಿಕೆಟ್ ಆಡೋ ಒಂದು ಮನೋಭಾವದಿಂದ ಮುನ್ನಡೀತಾ ಇದ್ದಾರೆ ಅನ್ನೋದು ಅರ್ಥ ಆಗೋದಿಲ್ಲ. ಇದು ಆಡಬಾರ್ದು. ನಾನಂತೂ ನೋಡೋದಿಲ್ಲ, ನೋಡ್ಲಿಕ್ಕೆ ನಾನು ಯಾರಿಗೂ ಎಂಕರೇಜ್ ಮಾಡೋದಿಲ್ಲ. ಅಲ್ಲ, ಸೌಹಾರ್ದತೆ ದೃಷ್ಟಿಯಿಂದ ನೋಡಿದ್ರೆ ಆಡಬೇಕು ಅಂತ ಅನ್ಸುತ್ತೆ. ಆದರೆ ಸಾಕಷ್ಟು ಅವಕಾಶ ಕೊಟ್ಟಿದ್ದೀವಿ, ಆದರೂ ಅವ್ರಿಗೆ ಆ ಸೌಹಾರ್ದತೆ ಮನೋಭಾವ ಇಲ್ಲದೇ ಇರುವಾಗ ನಾವು ಆಡೋದ್ರಿಂದ ಪ್ರಯೋಜನ ಏನು ಅನ್ನೋದು ಪ್ರಶ್ನಾತೀತವಾಗಿರ್ತದೆ. ಪಹಲ್ಗಾಮ್ನ ಅಟ್ಯಾಕ್ ನೋಡಿದ್ದೀರಾ, ಸಾಕಷ್ಟು ಅದಾದ ನಂತರನೂ ಅಲ್ಲಲ್ಲೇ ಏನು ಈ ಥರ ಆಭಾಸಗಳು ನಾವು ನೋಡ್ತಾನೆ ಇದ್ದೀವಿ. ಈ ರೀತಿ ಇದ್ದಾಗ ನಾವು ಆಡಿ ಪ್ರಯೋಜನ ಏನು? ನಮ್ಮ ಜನ ತಿಳ್ಕೊಬೇಕಾಗತ್ತೆ. ನಾವು ನಮ್ಮ ದೇಶಕ್ಕೋಸ್ಕರ ನಾವೇನು ಯಾವ ರೀತಿ ಇರಬೇಕು, ಯಾವ ರೀತಿ ನಮ್ಮ ನಡೆ ಇರಬೇಕು ಅನ್ನೋದು ನೋಡಬೇಕಾಗತ್ತೆ. ಹಾಗಾಗಿ ಶತ್ರು ದೇಶದ ಜೊತೆ ಆಡೋದು ಸಮಂಜಸ ಅಲ್ಲ ಅನ್ನೋದೇ ನನ್ನ ಅಭಿಪ್ರಾಯ. ನಾವು ಸೈನಿಕರಿಗೂ ನಿಜವಾದ ಗೌರವ ಕೊಡಲೇಬೇಕು ಅನ್ನೋದಾದರೆ, ದೇಶಕ್ಕೆ ಒಂದು ಗೌರವ ಕೊಡಲೇಬೇಕು ಅನ್ನೋದ್ರೆ ಪಾಕಿಸ್ತಾನದ ಜೊತೆಲಿ ನಾವು ಮ್ಯಾಚ್ ಆಡಬಾರ್ದು. ಇದು ನಿಲ್ಲಿಸಿದಾಗ ನಾವು, ಯಾಕೆಂದರೆ ಅವರು ಸ್ವಾರ್ಥಕ್ಕೆ ಆಡ್ತಾ ಇದ್ದಾರೆ ಅಂತ ನನಗನ್ಸಿಕೆ ಅಷ್ಟೇ. ಅವರು ದುಡ್ಡು ಮಾಡೋಕ್ಕೆ ಮತ್ತು TRPಗೋಸ್ಕರ ಅವ್ರು ಆಡ್ತಾ ಇದ್ದಾರೆ ಅಷ್ಟೇ, ಆಡಿಸ್ದಾಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವರು ಅಷ್ಟೇ. ನಮಗೆ ಬೇಕಿಲ್ಲ ಅದು. ಅವರ ಸಂಪಾದನೆಗೆ ನಮ್ಮ ದೇಶನ ಬಲಿ ಕೊಡೋಕ್ಕೆ ನಾವು ರೆಡಿ ಇಲ್ಲ. ದೇಶ ಹಿತದೃಷ್ಟಿಯಿಂದ ನಾವು ಅದಕ್ಕೆ ನಾವು ಕೊಡೋಕ್ಕೆ ಅವಕಾಶ ನಾವು ಕೊಡಬಾರ್ದು. ನಾವು ಯಾರುವೆ ಪ್ರತಿಯೊಬ್ಬ ನಿಜವಾದ ಕ್ರಿಕೆಟ್ ಪ್ರೇಮಿ ಆಗಿದ್ರೆ, ಅವನು ದೇಶ ಪ್ರೇಮಿ ಆಗಿದ್ರೆ ಇದನ್ನ ವಿರೋಧಿಸಲೇಬೇಕು. ಅದು ಎಷ್ಟೇ ಕ್ರಿಕೆಟ್ ಪ್ರೇಮಿಗಳಾಗಿದ್ದರೂ ಮೊನ್ನೆ ಪಹಲ್ಗಾಮಲ್ಲಿ ನಡೆದ ದಾಳಿಯಿಂದ ನಿಜವಾಗ್ಲೂ ಪ್ರತಿಯೊಬ್ಬ ನಮಗೆ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ಅದರಲ್ಲೂ ಅಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ, ಕೆಲವರು ಗಂಡನ ಕಳ್ಕೊಂಡಿದ್ದಾರೆ, ಕೆಲವರು ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ಇಷ್ಟು ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ, ನಮ್ಮ ಪ್ರಜೆಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಏನೂ ತಪ್ಪಿಲ್ಲದೆ ಪಾಪ ಪ್ರಜೆಗಳು ಪ್ರಾಣ ಕಳ್ಕೊಂಡಿದ್ದಾರೆ. ಅವರ ಗೌರವಾರ್ಥಕ್ಕಾದರೂ ನಾವು ಈ ಪಂದ್ಯನ ಆಡಬಾರ್ದು. ಮತ್ತು ಪಾಕಿಸ್ತಾನ ಒಟ್ಟಿಗೆ ಎಲ್ಲಿವರೆಗೂ ಅವರ ಟೆರರಿಸ್ಟ್ ಕ್ಯಾಂಪ್ ತೆಗೆದು ಹಾಕೋದಿಲ್ವೋ, ಎಲ್ಲ ಟೆರರಿಸ್ಟ್ ಅವ್ರ ಕಂಟ್ರಿಯಿಂದ ಓಡಿಸೋದಿಲ್ವೋ, ಅಲ್ಲಿವರೆಗೂ ನಾವು ಅವರೊಟ್ಟಿಗೆ ಯಾವುದೇ ರೀತಿಯಾದ ಸಂಬಂಧ ಇಟ್ಕೊಳ್ಬಾರ್ದು. ಅದು ಕ್ರಿಕೆಟ್ ಆಗಲಿ, ವ್ಯವಹಾರ ಆಗಲಿ, ಏನೇ ಆಗಲಿ, ಅವರೊಟ್ಟಿಗೆ ಯಾವುದೇ ರೀತಿಯಾದ ಸಂಪರ್ಕ ಇಟ್ಕೊಳ್ಬಾರ್ದು. ಸರ್ಕಾರಿ ಕೆಲಸ ಗಿಟ್ಟಿಸೋಕೆ ನಕಲಿ ದಾಖಲೆ ಸೃಷ್ಟಿ ಮಾಡಿರೋ ಆರೋಪ ಕೇಳಿ ಬರ್ತಾ ಇದೆ. ಕೇಬಡುತನದ ಸರ್ಟಿಫಿಕೇಟ್ ನವೀಕರಣ ವೇಳೆ
ಈ ವಿಚಾರ ಬಯಲಾಗಿರುವಂಥದ್ದು. ಸರ್ಕಾರಿ ಕೆಲಸವನ್ನ ಗಿಟ್ಟಿಸೋಕೆ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಲಾಗಿದೆ. ಯಾವ ರೀತಿ ನಕಲಿ ದಾಖಲೆ ಅಂತಂದ್ರೆ ನಂಗೆ ಕಿವಿ ಕೇಳಿಸಲ್ಲ, ಕಿವಿಡತನದ ಸರ್ಟಿಫಿಕೇಟ್ ಮಾಡಿದ್ದಾರೆ. ಆ ಸರ್ಟಿಫಿಕೇಟ್ ಅನ್ನ ನವೀಕರಣ ಮಾಡಕ್ ಹೋದಂತಹ ಸಂದರ್ಭದಲ್ಲಿ ಈ ವಿಚಾರ ಬಯಲಾಗಿದೆ. ಗೋಲ್ಮಾಲ್ ಮಾಡಿದ್ದ ನೌಕರನ ವಿರುದ್ಧ ಆಸ್ಪತ್ರೆ ಡಾಕ್ಟರೇ ದೂರನ್ನ ಕೊಟ್ಟಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ನಾಗರಾಳ ನಿವಾಸಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿರುವಂತದ್ದು. ನಕಲಿ ದಾಖಲೆ ಸೃಷ್ಟಿ ಮಾಡಿ ಹೆಸ್ಕಾಂನಲ್ಲಿ ಲೈನ್ ಮ್ಯಾನ್ ಕೆಲಸವನ್ನ ಗಿಟ್ಟಿಸಿಕೊಂಡಿದ್ದಾನೆ ಈತ. ಅನಗವಾಡಿ ವಿದ್ಯುತ್ ಪ್ರಸರಣ ಘಟಕದಲ್ಲಿ ಲೈನ್ ಮ್ಯಾನ್ ಆಗಿ ಈತ ಈಗಾಗಲೇ ಕೆಲಸವನ್ನ ಮಾಡ್ಕೊಂತಾ ಇದ್ದಾನೆ. ಸರ್ಕಾರಿ ವೈದ್ಯ ಸಂಜೀವ ಯಡಹಳ್ಳಿಯಿಂದ ದೂರು ಸಲ್ಲಿಕೆ ಆಗಿರುವಂಥದ್ದು. ಮೈಸೂರಿನ ಒಂದು ಆಸ್ಪತ್ರೆಯಲ್ಲಿ ನಕಲಿ ಸರ್ಟಿಫಿಕೇಟ್ ಅನ್ನ ಮಾಡ್ಕೊಂಡು ಬಂದಿದ್ದ, ನನ್ನ ಕಿವಿ ಕೇಳಿಸಲ್ಲ ಅಂತ ಅನುಕಂಪದ ಆಧಾರದಲ್ಲಿ ಸದ್ಯಕ್ಕೆ ಆತನಿಗೆ ಸರ್ಕಾರಿ ನೌಕರಿ ಸಿಕ್ಕತ್ತೆ. ಹೆಸ್ಕಾಂನಲ್ಲಿ ಲೈನ್ ಮ್ಯಾನ್ ಆಗಿ ಕೆಲಸವನ್ನ ಮಾಡಿರ್ತಾನೆ ಪರಸಪ್ಪ. ಸದ್ಯ ಈತ ಮತ್ತೆ ಆ ಸರ್ಟಿಫಿಕೇಟ್ ಅನ್ನ ನವೀಕರಣ ಮಾಡೋಕೆ ಹೋದಂತಹ ಸಂದರ್ಭದಲ್ಲಿ ಡಾಕ್ಟರ್ಗೆ ಈ ವಿಚಾರ ಗೊತ್ತಾಗುತ್ತೆ. ಡಾಕ್ಟರ್ ಏನ್ ಮಾಡ್ತಾರೆ, ತತ್ಕ್ಷಣ ಕಾರ್ಯಪ್ರವೃತ್ತರಾಗಿ ದೂರನ್ನ ಕೊಟ್ಟಿದ್ದಾರೆ. ಈತನಿಗೆ ಕಿವಿ ಸರಿ ಇದೆ, ಕಿವಿ ಕೇಳುವಂತ ವಿಚಾರ ಏನಿಲ್ಲ, ನಕಲಿ ದಾಖಲೆ ಸೃಷ್ಟಿ ಮಾಡಿದ್ದಾನೆ ಅಂತ ಬೀಳಗಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಈ ಒಂದು ಸರ್ಕಾರಿ ನೌಕರಿಗೆ ಕೆಲಸ ಗಿಟ್ಟಿಸುವಂತಹ ಸಲುವಾಗಿ ನಕಲಿ ದಾಖಲೆ ಮಾಡಿದಂಥವ್ರು ಒಬ್ರಿಬ್ರಲ್ಲ, ಬರೋಬ್ಬರಿ 6 ಜನ. ಈ 6 ಜನರಲ್ಲಿ ಪರಸಪ್ಪ ಮಾತ್ರ ಈಗಾಗಲೇ ಸಿಕ್ಕಿ ಬಿದ್ದಿದ್ದಾನೆ. ನಕಲಿ ದಾಖಲೆ ಸೃಷ್ಟಿಯಾಗಿದೆ. ಪರಸಪ್ಪ ಸೇರಿ 6 ಜನರಿಂದ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಲಾಗಿದೆ. ಒಂದೇ ಕುಟುಂಬದ ಸಹೋದರರು ಸೇರಿ ಒಟ್ಟು 6 ಜನ ಈ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿರುವಂಥದ್ದು. ನವೀನ ಕೊಪ್ಪಳ, ಅರುಣ ಕೊಪ್ಪಳ ಇವರಿಬ್ರು ಅಣ್ಣ ತಮ್ಮಂದಿರು, ಸಹೋದರರು. ಹಾಗೇನೆ ಬಸಯ್ಯ ಲಂಗಟದ, ಶಿವಯ್ಯ ಲಂಗಟದ ಇವರು ಕೂಡ ಸಹೋದರರು. ವಿಠ್ಠಲ ಪೋಲೇಶಿ ಸೇರಿದಂತೆ ಒಟ್ಟು ಈ 6 ಜನರು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಸರ್ಕಾರಿ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಒಟ್ಟು 6 ಜನರ ವಿರುದ್ಧ ದೂರು ದಾಖಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಪರಸಪ್ಪನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. 6 ಜನರು ಬೀಳಗಿ ತಾಲೂಕಿನ ನಗರಾಳ ಗ್ರಾಮದವರು ಅನ್ನುವಂಥದ್ದು ತಿಳಿದು ಬಂದಿದೆ. ನಕಲಿ ದಾಖಲೆ ಸೃಷ್ಟಿ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ಸಲ್ಲಿಕೆಯಾಗಿದೆ. 6 ಜನರಲ್ಲಿ ಬಸಯ್ಯ 2009ರಲ್ಲೇ ನೇಮಕಾತಿಯನ್ನು ಪಡ್ಕೊಂಡಿದ್ದ. ಉಳಿದ 5 ಜನರು 2017ರಲ್ಲಿ ನೇಮಕಾತಿಯನ್ನ ಪಡ್ಕೊಂತಾರೆ. ಶ್ರವಣ ದೋಷದ ಸರ್ಟಿಫಿಕೇಟ್ ಅನ್ನ ಪಡೆದು ಹುದ್ದೆಯನ್ನ ಗಿಟ್ಟಿಸಿಕೊಂಡಿರುವಂತದ್ದು. ಲೈನ್ ಮ್ಯಾನ್ ಹುದ್ದೆಗೆ ನೇಮಕಾತಿ ಆರೋಪ ಕೇಳಿ ಬರ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯ ವಿವಿಧ ಹೆಸ್ಕಾಂ ಕಚೇರಿಗಳಲ್ಲಿಯೂ ಈ 6 ಜನರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಬ್ಬ 2009ರಲ್ಲಿ ಕೆಲಸ ಗಿಟ್ಟಿಸ್ಕೊಳ್ತಾನೆ. ಆತನ ಪ್ಲಾನ್ ಸಕ್ಸಸ್ ಆಗುತ್ತೆ. ಅದಾದ್ಮೇಲೆ ಉಳಿದವ್ರಿಗೂ ಕೂಡ ಈ ಪ್ಲಾನ್ ಅನ್ನ ಹೇಳ್ಕೊಡ್ತಾನೆ. 2017ರಲ್ಲಿ ಉಳಿದ 5 ಜನರು ಕೂಡ ಸರ್ಕಾರಿ ಹುದ್ದೆಯನ್ನ ಗಿಟ್ಟಿಸೋದ್ರಲ್ಲಿ ಸಕ್ಸಸ್ ಆಗ್ತಾರೆ. ಗಮನಿಸಬಹುದು, ಬಾಗಲಕೋಟೆ ಜಿಲ್ಲೆಯ ವಿವಿಧ ಹೆಸ್ಕಾಂ ಕಚೇರಿಯಲ್ಲಿ 6 ಜನರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಪರಸಪ್ಪ ಹನುಮಂತ ಬಿಷ್ಟಣ್ಣವರ ನೌಕರಿಯಲ್ಲಿ ಕಾಯಂಗೊಳಿಸಿಕೊಂಡು ಇರುತ್ತಾನೆ. ಮತ್ತು ಇದು 2017ರಲ್ಲಿ ಆಯ್ಕೆಯಾಗಿದ್ದಾರೆ 5 ಮಂದಿ. 5 ಮಂದಿ ಆಯ್ಕೆಯಾಗಿ ಬಾಗಲಕೋಟೆ ಒಳಗೆ ಎಂಟ್ರಿ ಕೊಟ್ಟು ಮತ್ತು ಮುಧೋಳದಲ್ಲಿ ಮತ್ತು ಜಮಖಂಡಿಯಲ್ಲಿ ಮತ್ತು ರಾಮದುರ್ಗ ತಾಲೂಕಿನಲ್ಲಿ ಆಯ್ಕೆಯಾಗಿದ್ದಾರೆ 6 ಮಂದಿ ಕೂಡಿ. 6 ಮಂದಿ ಕೂಡಿ ಏನು ಮಾಡಿದ್ರಲ್ಲ, ಈಗ ನಕಲಿ ಸರ್ಟಿಫಿಕೇಟ್ ಪಡೆದುಕೊಂಡು ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೋಗಿ ಒಂದೇ ದಿನದಾಗ ಒಂದೇ ಟೈಮ್ನಾಗ ಕಾಲಕ್ಕೆ ಶ್ರವಣ ದೋಷ ಅಂತ ತೊಗೊಂಡು ಸರ್ಟಿಫಿಕೇಟ್ ತೊಗೊಂಡು ಸರ್ಕಾರಿ ಒಳಗೆ ನೌಕರಿ ತೊಗೊಂಡಾರೆ ಇವರು KB ಒಳಗೆ. ಮತ್ತು ಈಗ ಅವ್ರು ಏನು ಮಾಡಿದರು, ಬಾಗಲಕೋಟೆಗೆ ಈಗ ನಾವು ಅಲ್ಲೇ ತಿಳಿಸಿದ್ದು, ಅಲ್ಲಿ ತಿಳಿಸಿದ್ದು, ಬೆಂಗಳೂರು ತಿಳಿಸಿದ್ದು, ಎಲ್ಲ ಕಡೆ ತಿಳಿಸಿರೋದಕ್ಕೆ ಬಗ್ಗೆ ಈಗ ಏನೈತೆ ಸರ್ಕಾರ ಮಟ್ಟದ ನಡತಿ ಮತ್ತು ಲೋಕಾಯುಕ್ತ ಒಳಗೆ ನಡತಿ. ಬಾಗಲಕೋಟೆಯಿಂದ ಏನೈತಲ್ಲ ಈಗ ಮತ್ತೆ ಒಳ್ಳೆ ಸರ್ಟಿಫಿಕೇಟ್ ಏನು ಮಾಡ್ಯಾರ, ನಕಲಿ ತಯಾರು ಮಾಡ್ಯಾನ. ನೀವೀಗ VDID ಕಾರ್ಡತ್ತೆ ತಯಾರು ಮಾಡ್ಯಾನ. VDID ಕಾರ್ಡ್ ಮಾಡಿ ಏನು ಮಾಡ್ಯಾನ ಅಂದ್ರೆ ಸಂಜು ಡಾಕ್ಟರ್ ಯಡಹಳ್ಳಿ ಇವ್ರದ್ದು ಸಹಿ ಮೈಸೂರ್ದಾಗ ಮಾಡ್ಕೊಂಡು ಬಂದೇನೆ ಅನ್ನೋಂಗೆ ಮಾಡ್ಕೊಂಬಂದಾನ. ಈ ಜಿಲ್ಲಾನ ಬೇರೆ, ಅಲ್ಲಿ ಜಿಲ್ಲಾನ ಬೇರೆ, ಅಲ್ಲಿ ತೋರಿಸ್ಕೊಂಡು ಅಲ್ಲಿದ್ದು ಡಾಕ್ಟರ್ ಸಹಿ ಬೇಕು. ಇವ್ರದ್ದು ಪಟ್ಟಿ ಸಹಿ ದಾಖಲೆ ತೊಗೊಂಡೋಗಿ ಕಂಪ್ಯೂಟರ್ದಾಗ ಮಾಡ್ಕೊಂಡು ಈ VDID ಕಾರ್ಡ್ ತೊಗೊಂಡು ನಾನು ಸರಿ ಅದೇನು ಅಂತೇಳಿ ದಾಖಲೆ ತೊಗೊಂಡು ಈಗ ಸರ್ಕಾರಿ ನೌಕರಿಯಲ್ಲಿ ಮುಂದುವರೆದಾನ. ಇದಕ್ಕೆ ಕ್ರಮ ತಗೋಬೇಕು ಮತ್ತು ಶಿಸ್ತಿನ ಕ್ರಮದಿಂದ ಇದನ್ನು ಜರುಗಿಸಬೇಕು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಸಾಮಾಜಿಕ ಹೋರಾಟಗಾರ ಹಾಗೇನೆ ದೂರುದಾರ ಆಗಿರುವಂತಹ ಶ್ರೀಶೈಲ ಬರಗುಂಡಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಯಾವ ರೀತಿ ಒಂದು ದಂಧೆ ನಡೀತಾ ಇದೆ? ಸುಮಾರು 6 ಜನರು ಸರ್ಕಾರಿ ಕೆಲಸವನ್ನ ನಕಲಿ ಪ್ರಮಾಣ ಪತ್ರವನ್ನ ಕೊಟ್ಟು ಕೆಲಸ ಗಿಟ್ಟಿಸ್ಕೊಂಡಿದ್ದಾರೆ. ಇದು ನಿಮ್ ಗಮನಕ್ಕೆ ಯಾವಾಗ ಬಂತು ಅಂತ? ಮಂದಿ ಇವ್ರು ಏನ್ ಮಾಡ್ತಾರೆ, ಮುಂದ ನೌಕರಿ ಒಳಗ 2017ರಲ್ಲಿ ಆಯ್ಕೆ ಹಾಕಾರ್ರಿ.
ಬಾಗಲಕೋಟೆಯಲ್ಲಿ ರೀ, ಬಾಗಲಕೋಟೆಯಲ್ಲಿ ಆಯ್ಕೆಯಾಗಿ ಮುಂದೇನೈತ್ರಿ ಮುಂದೆ ಹೋಗಿದ್ದಾರೆ. ನಾನು 2018ರಲ್ಲಿ ಇವ್ರು ಎಲ್ಲ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡಿಸ್ತೇನ್ರಿ. ನಾನು ಆಧಾರ ಮೇಲೆ ಇವ್ರು ನೌಕರಿ ಆಯ್ತು ಅಂತ ಹೇಳ್ರಿ. ಅವಾಗ ಇವರು ಅಂಗವಿಕಲ ಕೋಟಾದಲ್ಲಿ ಆಯ್ಕೆ ಆಗಿರ್ತಾರ್ರಿ ಮೇಡಮ್ ಅವರ. ಓಕೆ. ಆಮೇಲೆ ಹೊತ್ತರಿ ಈಗ VDID ಕಾರ್ಡ್ ಡೂಪ್ಲಿಕೇಟ್ ಮತ್ತೀಗ ಡಾಕ್ಟರ್ ಸಹಿ ಡಾಕ್ಟರ್ ಯಡಳ್ಳಿ ಅವ್ರದ್ದು ಸಹಿ ಬಿಳಿಯೋಗ ಸಹಿ ತಗೊಂಡ್ ಹೋಗಿ ಮೈಸೂರದಾಗ ಮಾಡ್ಕೊಂಡೇನ ಅಂತೇಳಿ ಮತ್ತ VDID ಕಾರ್ಡ್ ಮಾಡ್ಕೊಂಡಿರ್ತಾರ್ರಿ ಮೇಡಮ್ ಅವರ. ಆ ನಂತರ ಈಗ ನಾವ್ ಏನ್ ಮಾಡಿದ್ವಿ, ಡಾಕ್ಟರ್ ಹೋಗಿ ನಾವ್ ಕೇಳಿದ್ರಿ ಮತ್ತೆ ಇವ್ರು VDID ಕಾರ್ಡ್ ಮಾಡಿಕೊಟ್ಟಿರಲ್ಲ, ನಿಮ್ಮಲ್ಲಿ ಏನ್ ದಾಖಲೆ ಅದಾವ್ ಕೊಡ್ರಿ ತಂದಾಗ, ಇಲ್ಲ ನಾವು ಮಾಡಿಕೊಟ್ಟಿಲ್ಲ ಇವ್ರಿಗೆ, ನಾವು ಬಂದೇ ಇಲ್ಲ ಮತ್ತಲ್ಲಿ ಅಂತ ಹೇಳಿದ್ರಿ ಅವರು. ಹಾಗಾದ್ರೆ ಇವ್ರು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿರೋದು ಎಲ್ಲಿ ಹಾಗಾದ್ರೆ ಅಂತ? ಅದು ಬಾಗಲಕೋಟೆಯಲ್ಲಿ ಮೇಡಮ್ ಅವರ. ಓಕೆ. ಬಾಗಲಕೋಟೆ ಜಿಲ್ಲಾ ಆಸ್ಪತ್ರೆಯಲ್ಲಿ ನಕಲಿ ಪತ್ರಗಳು 2016ರಲ್ಲಿ ಮಾಡಿಕೊಂಡಿರ್ತಾರ್ರಿ ಮೇಡಮ್ ಅವರ. ಓಕೆ. ಹಾನ್ರಿ ಮೇಡಮ್ ಅವರ. ಅಲ್ಲ, ಈಗ ಇವರೆಲ್ಲ ಒಂದೇ ಕುಟುಂಬದವರು ಅಂತ ಮಾಹಿತಿ ತಿಳಿದು ಬರ್ತಾ ಇದೆ, ಹೌದಾ ಹಾಗಾದ್ರೆ? ಹೌದ್ರಿ ಮೇಡಮ್ ಅವರ. ಎರಡು ಮಣಿತನದಲ್ಲಿ 2 ಕುಟುಂಬಗಳು ಏನೈತಲ್ರಿ, ಲಂಗಟದ ಏನದಾರಲ್ರಿ, ಬಸಯ್ಯ ಏನದಾರಲ್ರಿ, ಇವ್ರಿಬ್ರು ಒಂದೇ ಅಣ್ಣ ತಮ್ಮರಿ. ಮತ್ತು ಕೊಪ್ಪಳ ಏನದಾರಲ್ರಿ, ಕೊಪ್ಪಳ ನವೀನ್ ಕೊಪ್ಪಳ ಏನದಾರಲ್ರಿ, ಇವ್ರು ಅಣ್ಣ ತಮ್ಮ ಇಬ್ರು ರೀ. ಓಕೆ. ಮತ್ತು ವಿಠೋಲ್ ಪೊಲೀಸ್ ಏನದನಲ್ರಿ, ಇವರು ಬೇರೆ ರೀ. ಮತ್ತು ಇವ್ ಬಿಟ್ಸ್ಟಾನ್ ಅವ್ರ ಏನದನಲ್ರಿ, ಇವ್ ಬೇರೆ ರೀ. ಇವ್ರು ಇಬ್ರು ಬೇರೆ ರೀ. ಒಟ್ಟು 6 ಜನನ 7 ಜನನ? ಒಟ್ಟಾರಿ ಈಗ 2017ರಾಗ ಏನೈತ್ರಿ 5 ಮಂದಿ ಆಯ್ಕೆ ಆಗ್ಯಾರ್ರಿ. ಇವ್ರು 2009ರಾಗ ಇವ್ ಬಸಯ್ಯ ಮಾಡ್ಕೊಂಡಾನ್ರಿ. ಈಗ ದೂರು ಕೊಟ್ಟಿದ್ರ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದ್ರ ಇದ್ರ ಬಗ್ಗೆ ಅಂತ? ಮೇಡಮ್ ಅವ್ರ, ನಾನು 2017ರಾಗ ಏನ್ ಮಾಡ್ಯಾರಲ್ರಿ ಅವಾಗಿಂದನ ಗಂಟು ಬಿದ್ದೀನ್ರಿ ಮೇಡಮ್ ಅವ್ರ. ಇವ್ರಿಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಎಲ್ಲಾ ಕಡೆ ತಿಳಿಸಿನ್ರಿ. ಮತ್ತು ಮೇಲಾಗಿ ಯಾವ ಡಿಪಾರ್ಟ್ಮೆಂಟ್ ಒಂದು ಉಳಿದಿಲ್ರಿ ಇವ್ರಿಗೆ. ಈಗ ಯಾವ ಡಿಪಾರ್ಟ್ಮೆಂಟ್ ಆಕ್ಷನ್ ತಗೊಂಡಿಲ್ವಾ ಹಾಗಾದ್ರೆ ಅಂತ? ತಗೊಂಡಿಲ್ರಿ ಮೇಡಮ್ ಅವ್ರ, ಆಕ್ಷನ್ ತಗೊಂಡಿಲ್ಲ. ಬರೀ ಏನ್ ಮಾಡ್ತಾರೆ, ಕ್ರಮ ತಗೋತೀವಿ ಅಂತ ಬರೀ ಮುಂದ್ ಹಾಕೋತಾ ಬಂದಾರ್ರಿ ಮೇಡಮ್ ಅವ್ರ. ಹಾಗಾದ್ರೆ ಅಧಿಕಾರಿಗಳು ಕೂಡ ಇದ್ರಲ್ಲಿ ಶಾಮೀಲಾಗಿದ್ದಾರೆ ಹೇಗೆ? ಹೌದ್ರಿ ಮೇಡಮ್ ಅವ್ರ, ನಾ ಅದನ್ನೇ ಹೇಳಕತ್ತೇನಲ್ರಿ. ಈಗ ಅದಕ್ಕೆ ಲೋಕಾಯುಕ್ತಕ್ಕೆ ಹೋಗಿದ್ದೀರಿ ಮೇಡಮ್ ಅವ್ರ ನಾನು ಹೊಳ್ಳಿ. ಓಕೆ. ಲೋಕಾಯುಕ್ತರಿಂದ ಏನಾದ್ರು ರಿಪ್ಲೈ ಬಂದಿದ್ಯಾ? ವಿಚಾರಣೆ ನಡತ್ರಿ ಮೇಡಮ್ ಅವ್ರ. ಈಗ ನಾ 2023 ಏನ ಮಾಡಿನಲ್ರಿ, ಈಗ ವಿಚಾರಣೆ ನಡತ್ರಿ ಮೇಡಮ್ ಅವ್ರ. ಅದು ಈಗ ನಡತ್ರಿ. ಇನ್ನು ಏನಂದ್ರಿ, ಈ KB ಒಳಗೆ ಏನದಾರಲ್ರಿ, ಈಗ ಈ KB ಅಧಿಕಾರಿಗಳು ಏನದಾರಲ್ರಿ ಮೇಡಮ್ ಅವ್ರ, ಇವ್ರಿಂದನೇ ಇದು ಆಗತ್ತದ್ರಿ ಮೇಡಮ್ ಅವ್ರ. KB ಮೇಲಾರಲ್ರಿ ಇವ್ರ ಡಿಪಾರ್ಟ್ಮೆಂಟ್ದಾಗ್ರಿ. ಓಕೆ, ಥ್ಯಾಂಕ್ ಯು ಶ್ರೀಶೈಲ ಬರಗುಂಡಿ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಹಾಸನ ಅಪಘಾತದಲ್ಲಿ ಮೃತಪಟ್ಟ ಮನೆಗಳಿಗೆ ಮಾಜಿ ಪ್ರಧಾನಿ HD ದೇವೇಗೌಡರು ಭೇಟಿಯನ್ನು ಕೊಟ್ಟಿದ್ದಾರೆ. ಭೇಟಿಯನ್ನು ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಬಳಿಕ ಮಾತನಾಡಿರುವಂತಹ ದೇವೇಗೌಡರು ಜಿಲ್ಲಾಧಿಕಾರಿಗಳ ಸಲಹೆ ತೆಗೆದುಕೊಂಡು ಮೃತರ ಕುಟುಂಬಕ್ಕೆ ಪರಿಹಾರ ನೀಡ್ತೇವೆ ಅಂತ ಹೇಳಿದ್ದಾರೆ. ಪಕ್ಷದಲ್ಲಿ ಹಣ ಇಲ್ಲದೇ ಇರಲಿ, ಆ ಹೊಣೆಗಾರಿಕೆ ಮಾಡ್ತೀವಿ ಅಂತ ಹೇಳಿದರು. ತೀರೋಗಿರೋ 10 ಜನಕ್ಕೂ 1 ಲಕ್ಷ ರೂಪಾಯಿನ ನಮ್ಮ ಪಕ್ಷದ ವತಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರೇನು ಹೇಳೋದು, ಅದರಿಂದ ನಾವು ಪಕ್ಷದಲ್ಲಿ ಹಣ ಇರಲಿ ಹಣ ಇಲ್ಲದೇ ಇರಲಿ ಅದು ನನ್ನ ಜವಾಬ್ದಾರಿ. ನಾನು ಆ ಹೊಣೆಗಾರಿಕೆ ಹೊತ್ಕೊಂಡಿದ್ದೇನೆ. ಇವತ್ತು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ. ತೀರೋಗಿರೋ 10 ಜನಕ್ಕೂ 1 ಲಕ್ಷ ರೂಪಾಯಿನ ನಮ್ಮ ಪಕ್ಷದ ವತಿಯಿಂದ ನಿಖಿಲ್ ಕುಮಾರಸ್ವಾಮಿ ಅವರೇನು ಹೇಳೋದು, ಅದರಿಂದ ನಾವು ಪಕ್ಷದಲ್ಲಿ ಹಣ ಇರಲಿ ಹಣ ಇಲ್ಲದೇ ಇರಲಿ ಅದು ನನ್ನ ಜವಾಬ್ದಾರಿ. ನಾನು ಆ ಹೊಣೆಗಾರಿಕೆ ಹೊತ್ಕೊಂಡಿದ್ದೇನೆ. ಇವತ್ತು ನಿಮ್ಮ ಮುಂದೆ ತಿಳಿಸ್ತಾ ಇದ್ದೇನೆ. ಮೊಸಳೆ ಹೊಸಳ್ಳಿ ದುರಂತ ಪ್ರಕರಣದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಘಟನಾ ಸ್ಥಳದಲ್ಲಿ ಸಣ್ಣ ಹಂಪ್ ನಿರ್ಮಾಣ ಮಾಡಿದ್ದಾರೆ. ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಹಾಸನ ತಾಲೂಕಿನ ಮೊಸಳೆ ಹೊಸಳ್ಳಿ ಗ್ರಾಮದಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭ ಘೋರ ದುರಂತ ನಡೆದಿತ್ತು. ಇದರ ಬೆನ್ನಲ್ಲೇ ಈಗ ಹಾಸನ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ರಸ್ತೆಗೆ ಹಂಪ್ ಹಾಕುವ ಮೂಲಕವಾಗಿ ಇಲ್ಲಿ ಸಂಚರಿಸುವಂಥ ವಾಹನಗಳಿಗೆ
ವೇಗವನ್ನು ಕಡಿತಗೊಳಿಸುವಂತಹ ಕೆಲಸವನ್ನು ಮಾಡಿದೆ. ನಾನೀಗ ಸ್ಥಳದಲ್ಲಿದ್ದೇನೆ. 10 ಜನರ ಸಾವಿನ ನಂತರದಲ್ಲಿ ಜಿಲ್ಲಾಡಳಿತ ಈಗ ಎಚ್ಚೆತ್ತುಕೊಂಡು ಈ ಹಾಸನದಿಂದ ಮೈಸೂರಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 373ರಲ್ಲಿ ಹಂಪ್ಸ್ಗಳ ವ್ಯವಸ್ಥೆ ಮಾಡಿದೆ. ಈ ಹಂಪ್ಸ್ಗಳು ನನಗೇನು ತೋರಿಸ್ತಾ ಇದ್ದೀನಿ, ಇದು 6 ಹಂಪ್ಸ್ಗಳು ಘಟನೆ ನಡೆದಂಥ ಸ್ಥಳದಿಂದ ಸುಮಾರು 100 ಮೀಟರ್ ಅಂತರದಲ್ಲಿ 6 ಹಂಪ್ಸ್ಗಳನ್ನು, ಅಂದರೆ ರಮ್ಲರ್ಸ್ ಅಂತ ಈ ಒಂದು ಹಂಪ್ಸ್ಗಳಿಗೆ ಕರೀತಾರೆ, ಈ ಹಂಪ್ಸ್ಗಳನ್ನು ಅಳವಡಿಸಲಾಗಿದೆ. ಎರಡೂ ಬದಿ ಅಂದರೆ ಒಂದು ಹಾಸನದಿಂದ ಬರುವಂಥ ವಾಹನಗಳನ್ನು ಕಡಿತಗೊಳಿಸಲಿಕ್ಕೋಸ್ಕರವಾಗಿ 6 ರಮ್ಲರ್ಸ್ಗಳು ಮತ್ತು ಮೈಸೂರು ಕಡೆಯಿಂದ ಬರುವಂಥ ವಾಹನಗಳ ವೇಗವನ್ನು ಕಡಿಮೆ ಮಾಡಲಿಕ್ಕೋಸ್ಕರವಾಗಿ 6 ರಮ್ಲರ್ಸ್ಗಳನ್ನು ಹಾಕಲಾಗಿದೆ. ಮತ್ತು ಈ ಘಟನೆ ನಡೆದಂಥ ಸ್ಥಳದಲ್ಲಿ 3 ರಮ್ಲರ್ಸ್ಗಳು ಮತ್ತು ಎದುರುಗಡೆ ರಸ್ತೆಗಳಲ್ಲೂ ಕೂಡ 3 ರಮ್ಲರ್ಸನ್ನು ಹಾಕುವಂಥ ಕೆಲಸವನ್ನು ಇಲ್ಲಿನ ನ್ಯಾಷನಲ್ ಹೈವೇ ಅಧಿಕಾರಿಗಳು ಮಾಡ್ತಿದ್ದಾರೆ. ನನಗೆ ನೀವೀಗ ಏನು ದೃಶ್ಯಗಳಲ್ಲಿ ನೋಡ್ತಿದ್ದೀರಿ, ಆ ದೃಶ್ಯಗಳಲ್ಲಿ ಟ್ರ್ಯಾಕ್ಟರ್ ನಿಲ್ಲಿಸ್ಕೊಂಡು ಏನು ಹಂಪ್ಸ್ಗಳನ್ನು ಹಾಕುವಂಥ ಕೆಲಸ ಮಾಡ್ತಾರೆ. ಇದೇ ಜಾಗದಲ್ಲಿ ಮೊನ್ನೆ ಟ್ರಕ್ ನುಗ್ಗಿ 10 ಜನರ ದುರ್ಮರಣ ಆಗಿತ್ತು. ಆ ಜಾಗದಲ್ಲೂ ಕೂಡ ಈಗ ಹಂಪ್ಸ್ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿಗೆ ಬಂದಂಥ ಜನಪ್ರತಿನಿಧಿಗಳಿಗೆ ಇಲ್ಲಿನ ಸ್ಥಳೀಯರು ಕೂಡ ಅದೇ ಆಗ್ರಹವನ್ನು ಮಾಡಿದರು. ಇಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹಂಪ್ಸ್ಗಳನ್ನು ಅಳವಡಿಕೆ ಮಾಡಿದ್ದೇ ಆಗಿದ್ದರೆ ಈ ಒಂದು ಘಟನೆ ನಡೀತಿರಲಿಲ್ಲ ಮತ್ತು ಬ್ಯಾರಿಕೇಡ್ಗಳ ವ್ಯವಸ್ಥೆ ಮಾಡಿದ್ರೆ ಈ ಒಂದು ಘಟನೆ ನಡೀತಿರಲಿಲ್ಲ ಅಂತ ಆಕ್ರೋಶನ ಹೊರಹಾಕಿದ್ರು. ಅದಾದ ಬೆನ್ನಲ್ಲೇ ಈಗ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಕೊಟ್ಟಂಥ ಮಾತಿನಂತೆ ಇವತ್ತು ಹಂಪ್ಸನ್ನು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿನ ಕೆಲ ಸ್ಥಳೀಯರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಈಗ ಮುಂಜಾಗ್ರತಾ ಕ್ರಮವಾಗಿ ಹಂಪ್ಸ್ಗಳನ್ನು ಅಳವಡಿಸಿದ್ರೆ ಇಲ್ಲಿ ಈ ಘಟನೆ ಆಗ್ತಿರಲಿಲ್ಲ ಎಂಬಂತ ಆಕ್ರೋಶನ ಮುಂಚೆಯನ್ನು ವ್ಯಕ್ತಪಡಿಸಿದ್ರು. ಈ ಹಂಪ್ಸನ್ನು ಮುಂಚೆ ಅಳವಡಿಸಿದ್ರೆ ಒಂದಷ್ಟು ಅನಾಹುತಗಳನ್ನು ತಪ್ಪಿಸಬಹುದಾಗಿತ್ತು. ಈಗ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಇದು ಸುಮಾರು ನನ್ನ ಹೈವೇ ರೋಡ್ ಆದಾಗಲೇ ನಾವು ಭಾಳ ಜನ ಗಮನಕ್ಕೆ ತಂದಿವಿ ಸರ್ ಇಲಾಖೆಯವರಿಗೆ. ಅವ್ರು ಹೇಳಿದ್ದು ಇದು ಹೈವೇ ರೋಡ್ ಹಾಕಕ್ಕೆ ಬರಲ್ಲ ಅಂತೇಳಿ. ಈಗ 10 ಜನ ಪ್ರಾಣ ಹೋದ್ಮೇಲೆ ಇದು ಹಾಕಿದ್ದಾರೆ. ನಾವು ಧನ್ಯವಾದ ಹೇಳ್ತೀವಿ ಇಲಾಖೆಗೆ. ಸೊ ನಮ್ಮ ಮೊಸಳೆ ಹೊಸಲಿಗೆ ಹಾಕ್ತೀವಿ ಸರ್. ಹೈವೇ ರೋಡ್ ಇರೋದ್ರಿಂದ ಅಲ್ಲಿ ಮುಂದಿನಿಂದ ಜಾಗ ಇದೆ. ಒಂದು ಫ್ಲೈಓವರ್ ಕೊಟ್ಟರೆ, ಜೊತೆಲ್ಲ ಅಂದ್ರೆ ಒಂದು ಸರ್ವಿಸ್ ರೋಡ್ ಕೊಟ್ಟರೆ ಇದು ತುಂಬ ಅನುಕೂಲ ಆಗ್ತದೆ. ಈಗ ಮಾಡಿರ್ತಕ್ಕಂಥ ತುಂಬ ಅನುಕೂಲ ಆಗಿದೆ. ಈ ಒಂದು ರೋಡಿಂದ ಮುಂದೆ ಅನಾಹುತ ಆಗ್ತಕ್ಕಂಥ ತಪ್ಪಿಸಲಿಕ್ಕೆ ಅದೊಂದು ಅವಕಾಶ ಆಗಿದೆ. ಮತ್ತೊಮ್ಮೆ ನಾನು ಇಲಾಖೆಗೆ ಧನ್ಯವಾದ ಹೇಳ್ತೀನಿ ಸರ್. ಇನ್ನೊಬ್ರು ಗ್ರಾಮಸ್ಥರ ಜೊತೆ ಇದ್ದಾರೆ. ಸರ್ ಹೇಳಿ, ಇವತ್ತು ಹಂಪ್ಸ್ ಹಾಕಲಾಗಿದೆ, ಮುಂಚಿತವಾಗಿ ಹಂಪ್ಸ್ ಹಾಕಿದೆ, ಈ ಒಂದು ಅನಾಹುತ ಆಗ್ತಿರ್ಲಿಲ್ಲ ಎಂಬ ವಿಚಾರ. ಗ್ರಾಮಕ್ಕೆ ಈ ಹಂಪ್ಸ್ ಹಾಕಿರೋದು ಪುನರ್ಜನ್ಮ ಬಂದಂಗೆ. ಯಾವುದೊಂದಕ್ಕೂ ಮಟ್ಲೆ ಹೊಸಳ್ಳಿ ಅಂತ ಮೊನ್ನೆಯಿಂದ ಬರೀ ಮಟ್ಲೆ ಹೊಸಳ್ಳಿದೇ ಟಿವಿಲಿ ಇರೋದು, ಇನ್ಯಾವುದು ಬೇರೆ ಇದೇ ಇಲ್ಲ. ನಮ್ಮ ಮಟ್ಲೆ ಹೊಸಳ್ಳಿ ಬಾಕಿ ಕೇಳಿ 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 ಬಹಳ ಬೇಜಾರಾಗಿತ್ತು. ಈಗೇನೋ ಜಿಲ್ಲಾಡಳಿತ ಅದಕ್ಕೆ DC ಸಾಹೇಬರು ಬಂದು ಅವತ್ತೆಲ್ಲ ಇದು ಮಾಡೋದ್ರು. ನಿನ್ನೆ ಕೃಷ್ಣ ಬೈರೇಗೌಡರು ನಮ್ಮ ಕಾನೂನು ಸಚಿವರು ಬಂದರು, ಅವರು ಭರವಸೆ ಕೊಟ್ಟೋದ್ರು, ನಾಳೆನೇ ಹಾಕಿಸ್ತೀವಿ ಅಂದರು. ಅದು ಕಾರ್ಯಗತ ಮಾಡಿದ್ದಾರೆ, ಅವರಿಗೆ ಧನ್ಯವಾದ ತಿಳಿಸ್ತೀವಿ ಸರ್. ಇದು ಮೊಸಳೆ ಹೊಸಳಿಯ ಗ್ರಾಮಸ್ಥರ ಮತ್ತು ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ.